ಹೇಗಿದ್ದೀರಾ ಸರ್? ಹೇಗಿದ್ದೀರಾ ಅಂತ ಕೇಳಬೇಡಿ ಅಂತ ಅವತ್ತು ಹೇಳಿದಿರಾ ಪ್ರೆಸ್ ಮೀಟ್ ಅಲ್ಲಿ. ಆದ್ರೂ ಕೇಳಬೇಕು ಈಗ. ಫೈನ್ ಅಂದ್ರೆ ಏನು, ಇನ್ನೇನು ಸಿನಿಮಾ ರಿಲೀಸ್ ಆಗ್ತಿದೆ, ಇನ್ನೇನು ನಮ್ಮ ಕೈಯಲ್ಲಿ ಏನಿಲ್ಲ. ನಮ್ಮ ಕೈಯಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೆ ಎಫರ್ಟ್ ಹಾಕಿದೀವಿ ನಾವು. ಹಚ್ಚಿ ಜನರು ಏನ್ ಹೇಳ್ತಾರೆ ಅಂತ ಅನ್ನೋದು ಕಾಯ್ತಾ ಇದೀವಿ ಸರ್. ನಮ್ದು ಹಳ್ಳಿಯ ಜನ ಥಿಯೇಟರ್ ನೋಡದವರು ಥಿಯೇಟರ್ ಹೇಗಿದೆ ಅಂತ ಹೋಗಿ ನೋಡಿದಂತ ಸಿನಿಮಾ ಅಂತಿದ್ರೆ ಅದು ಕಾಂತಾರ. ಸೊ ಮತ್ತೆ ಹೋಗಿ ನೋಡಿದಿದ್ದೆ, ನಮ್ಮನ್ನೆಲ್ಲ ಕೇಳಿದಿದ್ದೆ, ನೀವು ಸಿನಿಮಾ ನೋಡಿದ್ರಾ, ಕಾಂತಾರ ನೋಡಿದ್ರಾ ಅಂತ. ಆ ಲೆವೆಲ್ಗೆ ಹವಾ ಕ್ರಿಯೇಟ್ ಮಾಡಿ ಇವತ್ತು ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ವಿಶ್ವದೆಲ್ಲೆಡೆ ಮಾತಾಡುವಂತಹ ಒಂದು ಸಿನಿಮಾ. ವಿಶ್ವದ ಇಡೀ ಜನ ಕಾದು ಕುಳಿತು ಈ ಸಿನಿಮಾ ನೋಡ್ಬೇಕಂತ ಕಾಯ್ತಿರುವಂತ ಕ್ಷಣ. ಸೊ ನಿಮ್ಗೆ ಹೇಗಿದೆ ಸರ್? ಇದೆಲ್ಲ ವಿಚಾರ 100% ಗೊತ್ತಿರುತ್ತೆ. ಎಲ್ಲ ಜನರಿಂದ, ಕನ್ನಡ ಜನರು ತೋರಿಸಿದಂಥ ಪ್ರೀತಿ, ಆಶೀರ್ವಾದ ಮತ್ತು ಬೆಂಬಲ ಲಾಸ್ಟ್ ಟೈಮ್ 2022ರಲ್ಲಿ ನಿನ್ನೆಗೆ ಆ್ಯಕ್ಚುಲಿ ಎಕ್ಸಾಕ್ಟ್ 3 years ಆಯಿತು. ಸೊ ಅವರು ಅದ್ರ ಬಗ್ಗೆ ಮಾತಾಡಿದ್ದಿದೆಯಲ್ಲ, ತುಂಬ ಕೂಗಿ ಹೇಳಿದ್ರು ಅದನ್ನು. ಆ ಕೂಗು ತುಂಬ ದೂರ ಕೇಳಿಸ್ತದೆ. ಸೊ ಐ ಥಿಂಕ್ ಅದು ತುಂಬ ದೂರ ಕರ್ಕೊಂಡು ಬಂತು ನಮ್ಮನ್ನು. ಅವರ ಒಂದು ಮಾತು, ಅವರ ಬೆಂಬಲ, ಆಶೀರ್ವಾದ ಎಲ್ಲನೂ ಕೂಡ ಈ ಥರದ ಒಂದು ಸಿನಿಮಾವನ್ನು ಕೂಡ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅವರು ಕೊಟ್ಟಂಥ ಆಶೀರ್ವಾದನೇ ಕಾರಣ ಆಯಿತು. ಅಲ್ಲಿಂದ ಆಮೇಲೆ ಹೊರಗಡೆಗೆ ಕಳಿಸಿದ್ರು, ಅವರವರು ತೊಗೊಂಡು ಹೋದರು, ತೆಲುಗು ಅವರು ತೊಗೊಂಡು ಹೋದರು, ತಮಿಳವರು ತೊಗೊಂಡ್ರು, ಮಲಯಾಳಿಗಳು ತೊಗೊಂಡು ಹೋದರು, ಹಿಂದಿಯವರು ತೊಗೊಂಡು ಹೋದರು. ಸೊ ದೇಶ ವಿದೇಶಗಳಿಗೆ ಬೇರೆ ಬೇರೆ ಭಾಷೆಯಿಂದ ಹೋಗುವಂಥ ಅವಕಾಶ ಸಿಕ್ತು. ನಮ್ಮೂರಿನ ಒಂದು ಕಲ್ಚರು, ನಮ್ಮ ಮಣ್ಣಿನ ಕಥೆಯನ್ನು ಅಲ್ಲೆಲ್ಲ ತಲುಪುವಂಥ ಒಂದು ಅವಕಾಶ ಸಿಕ್ತು. ತುಂಬ ಗ್ರೇಟ್ಫುಲ್ ಆಗಿದ್ದೀನಿ, ಥ್ಯಾಂಕ್ಫುಲ್ ಆಗಿದ್ದೀನಿ ಅದಕ್ಕೆ. ಸೊ ತುಂಬ ದೊಡ್ಡ ಋಣ ಅದು. ಆ ಋಣ ಬಾಧೆಯಲ್ಲಿ ಇದ್ದೀನಿ, ಅದನ್ನು ತೀರಿಸುವಂಥ ಕೆಲಸ ಅಷ್ಟೇ.